ರೈಲ್ವೆ ಅಂಡರ್ ಪಾಸ್ ಪ್ರತಿ ಬಾರಿ ಮಳೆ ಬಂದಾಗೆಲ್ಲ ವಾಟರ್ ಲಾಗಿಂಗ್ ಆಗ್ತಾ ಇರುತ್ತೆ. ನೂರಾರು ವಾಹನಗಳು ಸಂಚಾರ ಮಾಡ್ತಿರುವಂತ ಸಂದರ್ಭದಲ್ಲಿ ಈಗ ಪರ್ಯಾಯ ಮಾರ್ಗ ಸುಮಾರು ಕಿಲೋಮೀಟರ್ ಇಟ್ಕೊಂಡು ಓಡಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೌದು ಸರ್, ಇಲ್ಲಿ ತುಂಬಾ ಸಲ ಅಂಡರ್ ಪಾಸ್ ಮಾಡಿದ್ದಾರೆ. ನಮ್ಗೆ ತುಂಬಾ ಸಮಸ್ಯೆಗಳಾಗ್ತಾ ಇದೆ. ಮತ್ತೆ ತುಂಬಾ ನೀರು ಸೇರ್ಕೊಂಡಿದ್ರಿಂದ ನಮ್ಗೆ ಓಡಾಡಕ್ಕೆ ಜಾಗನೇ ಇಲ್ಲ. ಬಟ್ ಇಲ್ಲಿ ನೀರೇ ಕ್ಲಿಯರೆನ್ಸೇ ಆಗ್ತಾ ಇಲ್ಲ ನಮ್ಗೆ. ಅದಕ್ಕೆ ನಮ್ಗೆ ತುಂಬಾ ಪರಿಹಾರ ಬೇಕು. ಬಟ್ ಪರಿಹಾರ ಮಾಡಿದ್ದಾರೆ, ನಮ್ಗೆ ಏನು ಉಪಯೋಗ ಆಗಿದ್ದೀರಾ ಪರಿಹಾರ ಮಾಡಿದ್ದಾರೆ. ಅದಕ್ಕೆ ಏನ್ ಮಾಡೋಣ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಬಟ್ ತುಂಬಾ ನಮ್ಗೆ ಬೇಕಾಗಿದೆ ನಮ್ಗೆ, ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ಇದೆ ಈ ರೋಡು. ಯಾಕಂದ್ರೆ ನಾವು ಇಲ್ಲಿಂದ ಸುರ್ಬಿ ಲೇಔಟ್ ಯಲಹಂಕಕ್ಕೆ ಮಾರ್ಗ ಬೇಕಾದ್ರೆ ನಾವು ಇದೇ ಮಾರ್ಗದಲ್ಲಿ ನಾವು ಡೈಲಿ ದಿನನಿತ್ಯ ಓಡಾಡ್ತೀವಿ. ನಮ್ಗೆ ತುಂಬಾ ಸಮಸ್ಯೆಗಳಾಗಿದೆ. ಬಟ್ ಇಲ್ಲಿಂದ 1 ಕಿಲೋಮೀಟರ್ ದೂರ ಹೋಗ್ಬೇಕಾಗುತ್ತೆ. ಅಲ್ಲಿಂದ ರೈಲ್ವೆ ಕ್ರಾಸ್ ಮಾಡ್ಬೇಕಾಗುತ್ತೆ. ಅಲ್ಲಿಂದ ತುಂಬಾ ಟೈಮಿಂಗ್ಸ್ ಆಗುತ್ತೆ. ತುಂಬಾ ಇಲ್ಲಿಂದ ಅಂದ್ರೆ ಸ್ಕೂಲ್ಗೆ ಜನಗಳೆಲ್ಲ ಓಡಾಡ್ತಾ ಇದ್ದಾರೆ. ಹಂಗಾಗಿ ನಮ್ಗೆ ತುಂಬಾ ಸಮಸ್ಯೆಗಳಾಗ್ತಾ ಇದೆ. ಪ್ಲೀಸ್ ದಯವಿಟ್ಟು ನಮ್ಗೆ ಈ ಮಾರ್ಗ ಮಾಡ್ಕೊಂಡ್ ಕೊಡ್ಬೇಕಂತ ನಾನು ವಿನಂತಿ ಮಾಡ್ಕೊಂತೀನಿ ಸರ್. ಪ್ರತಿ ಬಾರಿ ಮಳೆ ಬಂದಾಗ ಹಿಂಗೆ ಆಗುತ್ತಾ? ಖಂಡಿತ ಸರ್, ಇದೇ ಇದಾಗ್ಬಿಟ್ಟಿದೆ ಸರ್, ರೋದನೆ ಆಗ್ಬಿಟ್ಟಿದೆ ನಮ್ಗೆ. ಬೆಳಿಗ್ಗೆ ಅದೇ ಟೆನ್ಷನ್, ಮಳೆ ಬಂದು ತುಂಬಾ ಟೆನ್ಷನ್ ಆಗುತ್ತೆ. ಇಲ್ಲಿ ಈ ರೋಡಲ್ಲಿ ಓಡಾಡಕ್ಕೆ ಭಯ ಆಗುತ್ತೆ. ಯಾಕಂದ್ರೆ ಈ ಮಳೆ ಬಂದಾದ್ಮೇಲೆ ಯಾರಂತ ಹೆಚ್ಚು ಕಮ್ಮಿ ಆದ್ರೆ ಅಪಘಾತಗಳು ಜಾಸ್ತಿ ಆಗ್ಬೋದು ಮೋಸ್ಟ್ಲಿ. ಯಾಕಂದ್ರೆ ಇಲ್ಲಿ ಗಾಡಿಗಳು ತುಂಬಾ ಸಿಗಾಕೊಂಡಿದೆ ಗಾಡಿ. ಯಾಕಂದ್ರೆ ನೀರಲ್ಲಿ ಓಡಾಡ್ತಾರಲ್ಲ, ಇಲ್ಲಿ ಅಂಡರ್ ಪಾಸದಲ್ಲಿ ನೀರಲ್ಲಿ ಓಡಾಡ್ಬೇಕಂತ ಅಂಡರ್ ಪಾಸ್ ಏನಾಗುತ್ತೆ ಅಂದ್ರೆ ತುಂಬಾ ಜನ ಸಿಗಾಕೊಂಡು ಅಲ್ಲೇ ಇದ್ ಮಾಡ್ಕೊಂಡು ಅಲ್ಲೇ ಗಾಡಿ ಬಿಟ್ಟು ಹೋಗಿದವರು ತುಂಬಾ ಜನ ಇದ್ದಾರೆ. ಬಟ್ ತುಂಬಾ ಸಮಸ್ಯೆಗಳಾಗ್ತಿದೆ. ನಮ್ಗೊಂದು ಪರಿಹಾರ ಮಾಡ್ಕೊಂಡ್ ಕೊಡ್ಬೇಕಂತ ವಿನಂತಿ ಮಾಡ್ಕೊಂತ ಇದ್ದೀವಿ ಸರ್, ಪ್ಲೀಸ್. ನಿನ್ನೆ ಬಂದಿರೋ ಮಳೆಗೆ ನಿನ್ನೆ ಅಲ್ಲ ಸರ್, 4 ದಿವಸ ಆಯ್ತು ಬಂದು. 4 ದಿವಸದಿಂದ ತುಂಬ್ಕೊಂಡೈತೆ. BBMP ಕಮಿಷನರ್ ಇಲ್ಲೇ ಅವನೇ ಮುಗಿ. ಒಬ್ರು ಬಂದೇ ಇಲ್ಲ ಸರ್ ನಿನ್ನೆ 4 ದಿವಸದಿಂದ. ಆ ಕಡೆಯಿಂದ 1 ಅವರ್ ಬೇಕು ಕ್ಲಿಯರ್ ಮಾಡ್ಕೊಂಡು ಹೋಗಕ್ಕೆ ಆ ಕಡೆ, ಆಗ ರೈಲ್ವೆ ಗೇಟಿಂದ. ನಿನ್ನೆ ನೋಡಿದ್ರ ಇದು ಅಂಡರ್ ಪಾಸ್ ಅಲ್ಲಿ ಮಾಡವ್ರೆ ಸರ್, ಅದರಿಂದನೇ ನೀರು ನುಗ್ತೈತೆ ಮಣ್ಣಲ್ಲಿ. ಹೆಂಗೆ ಗೊತ್ತೆ, ಇಷ್ಟು ದಪ್ಪ ನೀರು ಬರ್ತಾ ಇರೋದು. ಏನು ಹಾಕಿಲ್ಲ ಸರ್, ಏನು ಬ್ಯಾರಿಕೇಡ್ ಅಲ್ಲೊಂದು ಹಾಕವ್ರೆ, ಅದು ನಾವು ಹಾಕಿದ್ದು. ಇಲ್ಲಿ ಜನ ನುಗ್ತಾನೆ ಅವ್ರೆ, ಅದ್ರಲ್ಲೇ ಹೋಯ್ತಾವ್ರೆ, ಅದ್ರಲ್ಲೇ ಬರ್ತಾವ್ರೆ. ಆದ್ರೆ ನಾವು ಹೇಳಿ ಕಳಿಸ್ತಾ ಇದೀವಿ ಅತ್ತಾಗಿ. ಆಗಲ್ಲ ಅಂತ. ನೆನ್ನೆ ನೋಡಿದ್ರೆ ನೈಟು ಇಷ್ಟೊಂದು ತುಂಬಿರೋದು. ಎಲ್ಲೆಲ್ಲಿ ಹೋಗುತ್ತೆ ರೋಡ್ ಈಗ? ಸರ್ ರೋಡು ಯಲಹಂಕಕ್ಕೆ ಹೋಗುತ್ತೆ, ಅಲ್ಲಿ ಹೋಗುತ್ತೆ ಸರ್. ಮತ್ತೆ ಇನ್ನೊಂದು ಇದು ದೊಡ್ಡಬಳ್ಳಾಪುರ ಆ ಕಡೆ ಎಲ್ಲ ಹೋಗುತ್ತೆ ಸರ್. ಆ ಕಡೆಯಿಂದ ಹೋಗ್ಬೇಕು. ಆ ಕಡೆ ಹೋದ್ರೆ ಇನ್ನ ಎಷ್ಟು 1.5 ಕಿಲೋಮೀಟರ್ ಐತೆ ಸರ್. 1.5 ಕಿಲೋಮೀಟರ್ ಅಂದ್ರೆ ಅಲ್ಲೇ 1 ಅವರ್ ಬೇಕು ರೈಲ್ವೆ ಗೇಟ್. ಇದು ಟ್ರಾಫಿಕ್ ಜಾಮ್ ಆಯ್ತು ಅಂದ್ರೆ 1 ಅವರ್ ಬೇಕು ಇಲ್ಲಿಂದ ಪಾಸ್ ಮಾಡ್ಕೊ ಬರಕ್ಕೆ. ಇದ್ರೆ ಸ್ವಲ್ಪ ಪರವಾಗಿಲ್ಲ, ಓಡಾಡ್ತಾ ಇದ್ರು ಜನಗಳು. ಯಾರು ಬಂದಿಲ್ಲ ಸರ್. 4 ದಿವಸ ಆಯ್ತು ನೋಡಿ, ನಾವ್ ಇಲ್ಲೇ ಇದೀವಿ. ನಾವೇ ಓಡಾಡ್ಬೇಕು, ಐರನ್ ಬಟ್ಟೆ ಎತ್ಕೊಂಡು ಓಡಾಡ್ಬೇಕು. ನಮ್ಗೆ ಕಷ್ಟ. ಅಲ್ಲಿ ನೋಡಿ ಅಲ್ಲಿ ತತ್ತಾ ಇದೀವಿ. ಮೊನ್ನೆ ಅಲ್ಲೇ ಎಲ್ಲ ಫುಲ್ಲು ಈ ತರ ಎಲ್ಲ ತುಂಬ್ಕೊಂಡೈತೆ, ಬಟ್ಟೆನೆ ಬಿದ್ದೈತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.